ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೀತಿ ಅಂಧ ಅಂತಾರೆ, ಆದ್ರೆ ಅಕ್ರಮ ಸಂಬಂಧ ಅನ್ನೋದು ಮನುಷ್ಯನನ್ನ ರಾಕ್ಷಸನಾಗಿ ಮಾಡುತ್ತೆ. ಅನ್ಯೋನ್ಯವಾಗಿದ್ದ ಸಂಸಾರದಲ್ಲಿ ಎದುರು ಮನೆಯವಳ ಎಂಟ್ರಿ ಆಗಿದ್ದೇ ತಡ ಎಂದು ಅಕ್ಕ ತಮ್ಮ ಹೆಣವಾಗಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಏನಾಯ್ತು, ಘಟನೆ ನಡೆದಿದ್ದು ಎಲ್ಲಿ, ಈ ಸ್ಟೋರಿ ನೋಡಿ. ಪತಿಯ ಅಕ್ರಮ ಸಂಬಂಧಕ್ಕೆ ಬಲಿಯಾದ ಪತ್ನಿ ಹಾಗೂ ಬಾಮೈದ. ಪ್ರೇಯಸಿ ಮಗನ ಚಾಕು ಏಟಿಗೆ ಅಕ್ಕ ತಮ್ಮ ಸ್ಥಳದಲ್ಲೇ ಸಾವು. ಗುಂಪು ಗುಂಪಾಗಿ ಸೇರಿರೋ ನೂರಾರು ಜನ, ಕಣ್ಣೀರು ಹಾಕ್ತಿರೋ ಮಂದಿ. ಈ ದೃಶ್ಯ ಕಂಡು ಬಂದಿದ್ದು ಪೀಣ್ಯದ HMT ಲೇಔಟ್ನಲ್ಲಿ. ಈ ಫೋಟೋಗಳನ್ನೊಮ್ಮೆ ನೋಡಿ. ಮಲ್ಲೇಗೌಡ ಮತ್ತು ಯಮುನಾ ದಂಪತಿಗೆ ಇಬ್ಬರು ಮಕ್ಕಳಿದ್ರು. ಆದ್ರೆ ಮಲ್ಲೇಗೌಡನಿಗೆ ಎದುರು ಮನೆಯ ಛಾಯಾ ಮೇಲೆ ಕಣ್ಣು ಬಿದ್ದಿತ್ತು. ಛಾಯಾ ಜೊತೆ ಮಲ್ಲೇಗೌಡ ಲವಿ ಡವಿ ಶುರು ಮಾಡಿಕೊಂಡಿದ್ದ. ಇವರ ಬಗ್ಗೆ ಪತ್ನಿ ಯಮುನಾಗೆ ತಿಳಿದು ದೊಡ್ಡ ರಾದ್ದಾಂತವೇ ನಡೆದಿತ್ತು. ಪೊಲೀಸರು ರಾಜಿ ಮಾಡಿ ಕಳಿಸಿದ್ರು. ಇತ್ತ ಪಕ್ಕದ ಮನೆ ಛಾಯಾ ಕುಟುಂಬ ಸಮೇತ HMT ಲೇಔಟ್ಗೆ ಶಿಫ್ಟ್ ಆಗಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಮಲ್ಲೇಗೌಡ ಮತ್ತು ಛಾಯಾ ಅಕ್ರಮ ಸಂಬಂಧ ಮುಂದುವರೆದಿತ್ತು. ಯಮುನಾ ಗಂಡ ಮಲ್ಲೇಗೌಡ ಫ್ಯಾಬ್ರಿಕ್ ಫ್ಯಾಕ್ಟರಿ ನಡೆಸಿದ್ರೆ ಛಾಯಾ ಗಂಡ ಉಮೇಶ್ ಆಟೋ ಚಾಲಕನಾಗಿದ್ದ. ಫೋನ್ ಮಾಡಿದ್ದು ಬೇಗ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಫೋನ್ ಮಾಡಿದ್ದು. ಏನು ವಿಷಯ ಅಂತ ಏನು ಹೇಳಿರ್ಲಿಲ್ಲ. ಆಮೇಲೆ ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದೆ ಈ ವಿಷಯ ಅಂತ. ಇದು ಚಾಕು ಹಾಕ್ಸಾಯಿಸಿದ್ದಾನೆ ಅಂತ. ಇದು ಯಾರ ಮನೆ? ಇದು ನಮ್ಮ ಅಪ್ಪಂಗೂ ಮತ್ತೆ ಇವರ ಛಾಯಾ ಅಂತ ಅಕ್ರಮ ಸಂಬಂಧ ಇತ್ತು. ರೀಸೆಂಟಾಗಿ ಹೋಗಿದ್ರು. ಅದ್ರ ಮೇಲೆ ಡೌಟ್ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವಾಗ ನಾನು ನಮ್ಮ ಅಮ್ಮನು ಇಲ್ಲಿಗೆ ಬಂದು ಒಂದ್ ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ಅಪ್ಪನು ನಾವು ಒಂದಾಗಿದ್ವಿ ಅಂಕಲ್. ಇವ್ರಿಗೂ ಏನು ಸಂಬಂಧ ಇರ್ಲಿಲ್ಲ. ಅವಾಗ ಇವ್ರ ಮಗ ಫೋನ್ ಮಾಡಿ ಕರ್ಸ್ಕೊಂಡು ಚಾಕು ಹಾಕಿ ಸಾಯಿಸಿರೋದು ಅಂಕಲ್. ಈ ನಡುವೆ ಪತಿಯ ಕಳ್ಳಾಟ ಯಮುನಾಗೆ ತಿಳಿದು ತನ್ನ ತಮ್ಮ ಸುದೀಪ್ನ ಕರೆದುಕೊಂಡು ಛಾಯಾ ಮನೆಗೆ ಬಂದಿದ್ದಾರೆ. ಪತಿಯ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ್ದಾರೆ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ. ಈ ವೇಳೆ ತನ್ನ ತಾಯಿಯ ಮೇಲೆ ಹಲ್ಲೆ ನಡೆಯುತ್ತಿರೋದನ್ನ ಕಂಡ ಛಾಯಾಳ ಅಪ್ರಾಪ್ತ ಮಗ ಚಾಕು ಹಿಡಿದು ಯಮುನಾಳ ಎದೆ ಮತ್ತು ಬೆನ್ನಿಗೆ ಇರಿದು ಬಿಟ್ಟಿದ್ದಾನೆ. ತಡೆಯಲು ಬಂದ ತಮ್ಮ ಸುದೀಪ್ನ ಹೊಟ್ಟೆಗೂ ತಿವಿದಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಅಕ್ಕ ತಮ್ಮ ಸಾವನ್ನಪ್ಪಿದ್ದಾರೆ. ಇವತ್ತು ಬೆಳಗ್ಗೆ ಸುಮಾರು 9:30ಯಿಂದ 11:30 ಸಮಯದ ನಡುವೆ ನಮ್ಮ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ HMT ಲೇಔಟ್ನಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿರ್ತದೆ. ಇದರಲ್ಲಿ ಒಬ್ಬರು ಮಹಿಳೆ ಯಮುನಾ ವಯಸ್ಸು 36, ವೈಫ್ ಆಫ್ ಮಲ್ಲೇಗೌಡ ಅನ್ನೋರು, ಮತ್ತು ಅವರ ಸಹೋದರ ಸುದೀಪ್ ವಯಸ್ಸು 34 ವರ್ಷ. ಇವರಿಬ್ಬರನ್ನು ಒಂದು ಮನೆಯಲ್ಲಿ ಕೊಲೆ ಮಾಡಲಾಗಿರ್ತದೆ. ಸೊ ಇದು ಕೊಲೆ ಆಗಿರ್ತಕ್ಕಂಥ ಮನೆ ಈ ಛಾಯಾ ವೈಫ್ ಆಫ್ ಉಮೇಶ್ ಎನ್ನುವರಿಗೆ ಸೇರಿರು. ಇನ್ನು ಗಾಯಾಳುಗಳ ಕಿರುಚಾಟ ಕೇಳಿ ಸ್ಥಳೀಯರು 112ಗೆ ಕರೆ ಮಾಡಿದ್ದಾರೆ. ಆಗ ಪೀಣ್ಯ ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಯಮುನಾ ಹಾಗೂ ಸುದೀಪ್ ಮೃತಪಟ್ಟಿದ್ರು. ಇನ್ನು ಕೊಲೆ ಮಾಡಿದ ಅಪ್ರಾಪ್ತ ಬಾಲಕನನ್ನು ಪೊಲೀಸರು ಅರೆಸ್ಟ್ ಮಾಡಿ ತನಿಖೆ ನಡೆಸುತ್ತಿದ್ದಾರೆ. ಅಲ್ಲಿ ಹಾಸ್ಪಿಟಲ್ ಇಂಜೆಕ್ಷನ್ ಹಾಕೊಂಡು ನಮ್ಮ ಅಕ್ಕಗೆ ಫೋನ್ ಮಾಡಿದ್ದಾರೆ. ಹೋಗ್ತಾ ನಿಂತ ಬಂದಿರೋದು ಅಷ್ಟೇ ಗೊತ್ತಿರೋದು. ಗಾಡಿನೂ ಮನೆ ತಾನು ನಿಂತಿದೆ, ಎಲ್ಲ ಗಾಡಿನೂ ಅವ್ನು ಆಟೋ ಮಾಡ್ಕೊಂಡು ಬಂದಿರೋದು. ನಮ್ಗೆ ಈಗ 12:30 ಈ ಥರ ಅಂತ ನನ್ನ ಮಗಳು ಫೋನ್ ಮಾಡೋದು. ಏನು ವಿಷಯ ಅಂದ್ರೆ ಹಾಸ್ಪಿಟ್ಲ್ ಇಲ್ಲೊಂದು ಇಲ್ಲಿಗೆ ಬಂದು ಲೊಕೇಶನ್ ಹಾಕಿದ್ರು, ಅವು ಈಗ ಬಂದಿದ್ದು. ಸದ್ಯ ಮಲ್ಲೇಗೌಡನ ದೂರು ಆಧರಿಸಿ ಪೀಣ್ಯ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಲಾಗಿದೆ. ಆದ್ರೆ ತಾಯಿಯ ಸಾವಿನ ಸುದ್ದಿ ಕೇಳಿ ಯಮುನಾ ಮಗಳು ಸಹ ಆತ್ಮಹತ್ಯೆಗೆ ಯತ್ನಿಸಿರೋ ಘಟನೆ ನಡೆದಿದೆ. ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಶಿಫ್ಟ್ ಮಾಡಲಾಗಿದೆ. ಅದೇನೇ ಇರಲಿ, ಗಂಡನ ಅಕ್ರಮ ಸಂಬಂಧಕ್ಕೆ ಪತ್ನಿ ಹಾಗೂ ಬಾಮೈದ ಬಲಿಯಾಗಿದ್ದು ದುರಂತವೇ ಸರಿ.